ಟೆಸ್ಲಾ ಕಾರುಗಳು ಭಾರತದ ಮಾರುಕಟ್ಟೆಯನ್ನು ಪ್ರವೇಶ ಮಾಡುತ್ತೆ ಅನ್ನೋದು ಈಗ ನಿನ್ನೆ ಮೊನ್ನೆಯಿಂದ ಹೆಚ್ಚಿಗೆ ಹರಿದಾಡ್ತಾ ಇರುವಂಥ ಒಂದು ವಿಷಯ ಆಗಿದೆ. ಈ ಒಂದು ಟೆಸ್ಲಾ ಕಾರುಗಳು ಭಾರತಕ್ಕೆ ಬಂದರೆ ನಮ್ಮ ಒಂದು ಶೇರ್ ಮಾರ್ಕೆಟ್ ಮೇಲೆ, ಅದರಲ್ಲೂ ಕಾರ್ ಮಾರ್ಕೆಟು ಏನಿದೆ ಇದರ ಮೇಲೆ, ಮತ್ತು ಎಲೆಕ್ಟ್ರಾನಿಕ್ ವೆಹಿಕಲ್ಗಳು ಏನಿದೆ ಇಂಥ ಒಂದು, ಮತ್ತು ಬ್ಯಾಟ್ರಿ ತಯಾರಿಕಾ ಕಂಪನಿಗಳು ಇವುಗಳ ಮೇಲೆ ಯಾವ ರೀತಿಯ ಒಂದು ಪರಿಣಾಮ ಬೀರುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಮಾರುಕಟ್ಟೆಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿಗಳನ್ನು ನಿಮಗೆ ಮೊದಲು ತಲುಪುತ್ತೆ. ಹಾಗೆ ಮೊದಲು ಪೂರ್ತಿ ವಿವರನ ನೋಡೋಕ್ಕಿಂತ ಮೊದಲು ನಾನು ಡಿಸ್ಕ್ಲೇಮರನ್ನು ಕೊಡ್ತೇನೆ. ಇಲ್ಲಿ ನಾನು ಯಾವುದೇ ಒಂದು ಶೇರ್ಗಳನ್ನಾಗಲಿ ಕಂಪನಿ ಆಗಲಿ ರೆಕಮೆಂಡನ್ನು ಮಾಡ್ತಾಯಿಲ್ಲ. ನನ್ನ ಒಂದು ಅನಾಲಿಸನ್ನು ನಿಮ್ಮ ಮುಂದೆ ನೀಡ್ತಾ ಇದ್ದೇನೆ. ಸೊ ಇದನ್ನು ನೀವು ಉಪಯೋಗಿಸ್ಕೊಂಡು ನಿಮ್ಮ ಒಂದು ಪೋರ್ಟ್ಫೋಲಿಯೋದಲ್ಲಿರುವ ಶೇರ್ಗಳನ್ನು ನೀವು ಅದರ ಒಂದು ವ್ಯಾವಹಾರಿಕವಾಗಿ ಈ ಒಂದು ಅನಾಲಿಸನ್ನು ಬಳಸ್ಕೋಬೋದಾಗಿರುತ್ತೆ. ಸೊ ನಿಮ್ಮ ಇದರ ಮೇಲಿನ ಹೆಚ್ಚಿನ ಒಂದು ಅಧ್ಯಯನಕ್ಕಾಗಿ ನೀವು ಇಟ್ಕೊಂಡು ನಿಮ್ಮ ಒಂದು ಅನಾಲಿಸಿನ ಮೂಲಕ ನಿಮ್ಮ ಒಂದು ಶೇರ್ ಮಾರುಕಟ್ಟೆಯ ಒಂದು ವ್ಯವಹಾರವನ್ನು ಮಾಡ್ಬೋದಾಗಿರುತ್ತೆ. ಈಗ ಈ ವಿಡಿಯೋದ ವಿಷಯಕ್ಕೆ ಬರೋಣ. ಟೆಸ್ಲಾ ಕಾರುಗಳು ಭಾರತಕ್ಕೆ ಬರುತ್ತೆ ಅನ್ನೋದು ಸ್ವಲ್ಪ ದಟ್ಟವಾಗಿ ಕಂಡು ಬರ್ತಾ ಇದೆ. ಏನಕ್ಕೆ ಅಂದರೆ ಈಗ ಇರುವ ಒಂದು ಕೆಲವು ಮಾಹಿತಿಗಳ ಪ್ರಕಾರ ಅವರು ಒಂದು ಶೋರೂಮ್ಗಳನ್ನು ತೆರೆಯೋದಕ್ಕೋಸ್ಕರ ಅಲ್ಲಿ ಅಪಾಯಿಂಟ್ಮೆಂಟ್ಗಳು ಮತ್ತು ಅಗ್ರಿಮೆಂಟ್ಗಳನ್ನು ಮಾಡಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಅನ್ನೋದು ಒಂದು ಅಂಶಗಳು ಕಂಡು ಬರ್ತಾ ಇದೆ. ಸೊ ಅಂದರೆ ಶೇರ್ ಮಾರುಕಟ್ಟೆಗೆ, ಅಂದರೆ ನಮ್ಮ ಒಂದು ಭಾರತದ ಮಾರುಕಟ್ಟೆಗೆ ಟೆಸ್ಲಾ ಕಾರುಗಳು ಬರುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸೊ ಹೀಗಾಗಿ ನಮ್ಮ ಭಾರತದಲ್ಲಿ ಇರುವ ಕಾರುಗಳ ಕಂಪನಿಗಳ ಶೇರುಗಳು ಏನಾಗುತ್ತೆ ಅನ್ನೋದನ್ನು ನೋಡೋದಾದರೆ, ಇಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಗಳೇನಿದೆ ಇಂಥ ಒಂದು ವೆಹಿಕಲ್ಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಕುಸಿತ ಪ್ರಾರಂಭದಲ್ಲಿ ಕಂಡುಬರುವ ಸಾಧ್ಯತೆ ಇದೆ. ಹಾಗೆಯೇ ಟೆಸ್ಲಾ ಕಾರುಗಳು ಬಂದ ಮಾತ್ರಕ್ಕೆ ನಮ್ಮ ಒಂದು ಕಾರುಗಳ ಬೇಡಿಕೆ ಕಡಿಮೆ ಆಗುತ್ತೆ ಅಂತ ಎಲ್ಲೂ ಆ ರೀತಿಯ ಒಂದು ಮಾಹಿತಿ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಟೆಸ್ಲಾ ಕಾರುಗಳು ಬಂದ ತಕ್ಷಣಕ್ಕೆ ಆಗುತ್ತೆ ಅಂತಲ್ಲ. ಟೆಸ್ಲಾ ಕಾರುಗಳು ಬಂದರೆ ಅದೊಂದು ಐಷಾರಾಮಿ ಕಾರುಗಳಾಗಿದ್ದು ಅವುಗಳನ್ನು ಒಂದು ಹೈ ಪ್ರೊಫೈಲ್ ಅಥವಾ ಒಂದು ಶ್ರೀಮಂತ ವರ್ಗ ಅದನ್ನು ಪರ್ಚೇಸ್ ಮಾಡೋದರಿಂದ ಸಾಮಾನ್ಯ ವರ್ಗ ಮತ್ತು ಒಂದು ಆದಾಯದ ಒಂದು ಇನ್ಕಮ್ನಲ್ಲಿ ಕಡಿಮೆ ಇರುವಂಥ ವರ್ಗದವರು ಏನಿರ್ತಾರೆ, ಮಿಡ್ಲ್ ಕ್ಲಾಸ್ನವ್ರು ಏನಿರ್ತಾರೆ, ಇವ್ರುಗಳು ಸಾಧಾರಣ ಕಾರುಗಳನ್ನು ಮತ್ತು ಸೆಕೆಂಡ್ ಹ್ಯಾಂಡ್ ಕಾರುಗಳನ್ನು ಇವುಗಳನ್ನೇ ಹೆಚ್ಚು ಬಳಸ್ತಾ ಇರೋದ್ರಿಂದ ಸೊ ಟೆಸ್ಲಾ ಕಾರುಗಳು ಬಂದ ಮಾತ್ರಕ್ಕೆ ತಕ್ಷಣಕ್ಕೆ ಹೆಚ್ಚಿನ ಒಂದು ಪರಿಣಾಮ ಬೀರುತ್ತೆ ಅಂತ ಒಂದು ಶೇರ್ ಮಾರ್ಕೆಟ್ ಮೇಲೆ ಹೇಳಲಿಕ್ಕಾಗೋದಿಲ್ಲ. ಆದರೆ ಎಲೆಕ್ಟ್ರಿಕ್ ವೆಹಿಕಲ್ಗಳೇನಿದೆ ಅದಕ್ಕೆ ಬಳಸ್ತಾ ಇರುವಂಥ ಲಿಥಿಯಂ ಬ್ಯಾಟ್ರಿಗಳು ಆಗಿರ್ಬೋದು, ಇವುಗಳ ಮೇಲೆ ಒಂದು ಪರಿಣಾಮ ಬೀರ್ಬೋದು. ಜೊತೆಗೆ ಇದು ಎರಡು ರೀತಿಯಲ್ಲಿ ಪರಿಣಾಮವನ್ನು ನಾವು ನೋಡ್ಬೋದು, ಒಂದು ನೆಗೆಟಿವ್ ಮತ್ತು ಒಂದು ಪಾಸಿಟಿವ್. ನೆಗೆಟಿವ್ ಆಗಿ ನೋಡೋದಾದರೆ ಆ ಕಂಪ್ನಿಗಳು ಬಂದಾಗ ಈ ಒಂದು ಎಲ್ಲ ಅಟ್ರಾಕ್ಟಿವ್ ಅದರ ಮೇಲೆ ಆಗೋದ್ರಿಂದ ಇಲ್ಲಿ ಈ ಕಾರುಗಳ ಒಂದು ಎಲೆಕ್ಟ್ರಿಕ್ ಕಾರುಗಳ ಮೇಲೆ ಈಗ ಏನು ಮಾರ್ಕೆಟ್ ಬೂಮ್ ಆಗ್ತಾ ಇದೆ ಅದರ ಮೇಲೆ ಪರಿಣಾಮ ಬೀರ್ಬೋದು ಅನ್ನೋದು ಒಂದಿದೆ. ಎರಡನೇದಾಗಿ ಆ ಟೆಸ್ಲಾ ಕಾರುಗಳು ಇಲ್ಲಿ ತಯಾರಾಗಿ ಬಂದಂಥ ಸಂದರ್ಭದಲ್ಲಿ ಬ್ಯಾಟ್ರಿಗಳ ಸಪ್ಲೈಗಳು ಒಂದು ವೇಳೆ ಸಿಕ್ಕದಂಥ ಸಂದರ್ಭದಲ್ಲಿ ಅಥವಾ ಟೆಕ್ನಾಲಜಿ ಸಿಕ್ಕದಂಥ ಸಂದರ್ಭದಲ್ಲಿ ಬೇರೆ ಒಂದು ಎಲೆಕ್ಟ್ರಿಕ್ ಕಾರುಗಳಿಗೆ ಅಥವಾ ವೆಹಿಕಲ್ಗಳಿಗೆ ಬೂಸ್ಟ್ ಸಿಗ್ಬೋದು ಅನ್ನೋದು ಅದರ ಒಂದು ಮಾರುಕಟ್ಟೆ ಜೊತೆಗೆ ಇದು ಕೂಡ ಬೂಸ್ಟ್ ಸಿಗ್ಬೋದು ಅನ್ನೋ ಒಂದು ಲೆಕ್ಕಾಚಾರನೇ ಹೆಚ್ಚಾಗಿದೆ. ಸೊ ಹಾಗಾಗಿ ಇಲ್ಲಿ ಆತಂಕ ಪಡುವ ಅಗತ್ಯ ಇಲ್ಲ. ಸೊ ಹಾಗಾಗಿ ಷೇರು ಮಾರುಕಟ್ಟೆಯಲ್ಲಿ ಇರುವ ಕಾರ್ ಕಂಪನಿಗಳ ಎಲೆಕ್ಟ್ರಿಕ್ ಕಾರ್ ಕಂಪನಿಗಳ ಬ್ಯಾಟ್ರಿ ಅದರಲ್ಲೂ ಲಿಥಿಯಂ ಬ್ಯಾಟ್ರಿಗಳು ಮತ್ತು ಬ್ಯಾಟ್ರಿಯ ಹೊಸ ಒಂದು ಸಂಶೋಧನೆಗಳನ್ನು ಮಾಡ್ತಾರೆ, ರಿಸರ್ಚ್ ಮಾಡ್ತಾ ಇರೋಂಥ ಕಂಪ್ನಿಗಳ ಶೇರುಗಳು ಅದು ಬೂಮ್ ಆಗುತ್ತೆ ಅನ್ನೋದು ಇಲ್ಲಿ ಕಂಡು ಬರ್ತಾ ಇರೋಂಥ ಒಂದು ನನ್ನ ಒಂದು ಅನಾಲಿಸ್ ಆಗಿದೆ. ಸೊ ಪ್ರಾರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ಅದು ಇಳಿಕೆ ಕಂಡು ಬಂದರೂ ಕೂಡ ಅದು ಮತ್ತೆ ಬೂಮನ್ನು ಪಡ್ಕೊಳ್ಳುತ್ತೆ. ಸೊ ಹಾಗಾಗಿ ಇದು ಫ್ಯೂಚರಲ್ಲಿ ಒಂದು ಒಳ್ಳೆಯ ಶೇರ್ಗಳು ಆಗುವ ಸಾಧ್ಯತೆಗಳು ಇದೆ ಅನ್ನೋದನ್ನು ಈ ಮೂಲಕ ನಾವು ನೋಡ್ಬೋದಾಗಿರುತ್ತೆ. ಸೊ ಹಾಗಾಗಿ ಭಾರತಕ್ಕೆ ಟೆಸ್ಲಾ ಕಾರುಗಳ ಒಂದು ಪ್ರವೇಶ ಒಂದು ಸ್ಪರ್ಧಾತ್ಮಕವಾಗಿ ಇದನ್ನು ಪರಿಗಣಿಸಬೇಕು. ಸೊ ಹಾಗಾಗಿ ಆ ರೀತಿಯಲ್ಲಿ ಬರೋದ್ರಿಂದ ಇನ್ನೂ ಹೆಚ್ಚಿನ ಒಂದು ದಕ್ಷತೆ ಮತ್ತು ಕಡಿಮೆ ಬೆಲೆಯಲ್ಲಿ ಗ್ರಾಹಕರಿಗೆ ಸಿಕ್ಕುವ ಎಲ್ಲ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ. ಸೊ ಹಾಗಾಗಿ ಮುಂದೆ ಇದೊಂದು ಬೂಸ್ಟ್ ಪಡ್ಕೊಳ್ಳುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ.